ಅಂತರ್ಜಿಲ್ಲಾ ಕಳ್ಳ 30ಕ್ಕೂ ಹೆಚ್ಚು ಪ್ರಕರಣಗಳಲ್ಲಿ ಪೊಲೀಸರಿಗೆ ಆತ ಬೇಕಾಗಿದ್ದು ಇದೀಗ ಆತನಿಗೆ ಹೆಡೆಮುರಿ ಕಟ್ಟುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಅಷ್ಟೇ ಅಲ್ಲದೆ ಆತನ ಪ್ರಿಯತಮೆ ಹಾಗೂ ಸ್ನೇಹಿತನನ್ನ ಬಂಧಿಸಿದ್ದು 45.38 ಲಕ್ಷ ಮೌಲ್ಯದ ಸ್ವತ್ತು ವಶಪಡಿಸಿಕೊಂಡಿದ್ದಾರೆ. ಹಾಗಿದ್ರೆ ಯಾರು ಆ ಕಳ್ಳ ಅಂತೀರಾ? ಈ ಸ್ಟೋರಿ ನೋಡಿ. ಚನ್ನಗಿರಿ ಪೊಲೀಸರ ಭರ್ಜರಿ ಕಾರ್ಯಾಚರಣೆ. ಅಂತರ್ಜಿಲ್ಲಾ ಕಳ್ಳ ಹಾಗೂ ಆತನ ಪ್ರೇಯಸಿಯ ಬಂಧನ. ಬಂಧಿತರಿಂದ 45.38 ಲಕ್ಷ ಮೌಲ್ಯದ ಸ್ವತ್ತು ವಶ. ದಾವಣಗೆರೆ ಜಿಲ್ಲೆ ಚನ್ನಗಿರಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿ ಅಂತರ್ಜಿಲ್ಲಾ ಕಳ್ಳನನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಚನ್ನಗಿರಿ ಪಟ್ಟಣದ ವಡ್ನಾಳ್ ರಾಜಣ್ಣ ಬಡಾವಣೆಯ ಅಪ್ರೋಜ್ ಎಂಬಾತನನ್ನ ಬಂಧಿಸಿರುವ ಪೊಲೀಸರು ಬಂಧಿತನಿಂದ 44.38 ಲಕ್ಷ ಮೌಲ್ಯದ 634 ಗ್ರಾಂ ಚಿನ್ನಾಭರಣ, 550 ಗ್ರಾಂ ಬೆಳ್ಳಿ ಹಾಗೂ ಕೃತ್ಯಕ್ಕೆ ಬಳಸಿದ ಒಂದು ಬೈಕ್ ಅನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಆತನ ಪ್ರೇಯಸಿ ಭಾಗ್ಯ ಹಾಗೂ ಆತನ ಸ್ನೇಹಿತ ಪ್ರವೀಣ್ ಎಂಬುವರನ್ನ ಬಂಧಿಸಿದ್ದಾರೆ. ಅಪ್ರೋಜ್ ಚನ್ನಗಿರಿ ಪೊಲೀಸ್ ಠಾಣೆಯಲ್ಲಿ 3 ಪ್ರಕರಣ, ಸಂತೆಬೆನ್ನೂರು ಠಾಣೆಯಲ್ಲಿ 1, ತರೀಕೆರೆ ಠಾಣೆಯಲ್ಲಿ 3 ಪ್ರಕರಣ, ಲಕ್ಕವಳ್ಳಿ ಠಾಣೆಯಲ್ಲಿ 4 ಪ್ರಕರಣ, ಭದ್ರಾವತಿ ಪೇಪರ್ ಟೌನ್ ಪೊಲೀಸ್ ಠಾಣೆಯಲ್ಲಿ 1 ಪ್ರಕರಣ, ಅಜ್ಜಂಪುರ ಪೊಲೀಸ್ ಠಾಣೆಯಲ್ಲಿ 1 ಪ್ರಕರಣ ಸೇರಿದಂತೆ 13 ಪ್ರಕರಣಗಳನ್ನು ಪೊಲೀಸರು ಪತ್ತೆ ಮಾಡಿದ್ದಾರೆ. ಇದರಲ್ಲಿ ನಮಗೆ ಒಟ್ಟು 13 ಪ್ರಕರಣಗಳಲ್ಲಿ ನೋಡಿದಾಗ ಒಂದು ಚನ್ನಗಿರಿ ಪೊಲೀಸ್ ಠಾಣೆಯ 3 ಪ್ರಕರಣ, ಸಂತೆಬೆನ್ನೂರು ಪೊಲೀಸ್ ಠಾಣೆ 1 ಪ್ರಕರಣ, ತರೀಕೆರೆ ಠಾಣೆದು 3, ಲಕ್ಕವಳ್ಳಿದು 4 ಪ್ರಕರಣ, ಭದ್ರಾವತಿ ಪೇಪರ್ ಟೌನ್ ಪೊಲೀಸ್ ಠಾಣೆಯ 1 ಪ್ರಕರಣ, ಅಜ್ಜಂಪುರ ಪೊಲೀಸ್ ಠಾಣೆಯ 1 ಪ್ರಕರಣ, ಒಟ್ಟು 13 ಪ್ರಕರಣಗಳನ್ನು ಪತ್ತೆ ಮಾಡಿದ್ದಾರೆ. ಸೊ ಇವನು ಹೇಗೆ ಮಾಡ್ತಾ ಇದ್ದ ಅಂದರೆ ಸಿಂಗಲ್ ಅಫೆಂಡರ್. ರಾತ್ರಿ ಹೊತ್ತು ಹೋಗೋದು, ನೋಡಿ ಅಲ್ಲಿ ಯಾವುದು ಮನೆಗಳು ಬಾಕ್ಲಾಕಿರ್ತಾರೆ, ಸಿಂಗಲ್ದು ಬೀಗ ಹಾಕಿದ್ದಾರೆ, ಅದನ್ನು ಹೋಗಿ ರಾಡಿಂದ ಹೊಡಿತಾ ಇದ್ದ, ಕತ್ಕೊಂಡು ಬರ್ತಾ ಇದ್ದ. ಬಂದಾದಮೇಲೆ ಇವನಿಗೆ ಇಲ್ಲೇ ನಮ್ಮ ಚನ್ನಗಿರಿಯಲ್ಲೇ ಒಬ್ಬರು ಭಾಗ್ಯ ಅಂತ ಪರಿಚಯ ಆಗ್ತಾರೆ. ಅವನ ಮೂಲಕ ಮತ್ತೆ ಅವನದು ಒಬ್ಬ ಫ್ರೆಂಡ್ ಇರ್ತಾನೆ ಅಜ್ಜಿಹಳ್ಳಿಯವನು ಪ್ರವೀಣ ಅಂತ, ಅವನ ಮೂಲಕ ಆಲ್ಮೋಸ್ಟ್ ಚನ್ನಗಿರಿ ಆ ಕಡೆ ಈ ಕಡೆಗಳಲ್ಲಿ ಈ ತಂದಂತಹ ಆಭರಣಗಳನ್ನು ಕೊಟ್ಟು ಹಣವನ್ನು ಪಡ್ಕೊಂಡು ಬೇರೆ ಬೇರೆ ಕೆಲಸಗಳಲ್ಲಿ ಅವನು ಉಪಯೋಗಿಸ್ಕೊಳ್ತಾ ಇದ್ದಾಗಿ ತಿಳಿದು ಬಂದಿರ್ತದೆ. ಅಪ್ರೋಚ್ ತಾನು ಕದ್ದ ಮಾಲನ್ನ ಪ್ರಿಯತಮೆ ಭಾಗ್ಯ ಹಾಗೂ ಆತನ ಸ್ನೇಹಿತನಾದ ಅಜ್ಜಿಹಳ್ಳಿ ಗ್ರಾಮದ ಪ್ರವೀಣ್ ಎಂಬುವರ ಕಡೆ ನೀಡುತ್ತಿದ್ದು ಅವರು ಅದನ್ನ ಮಾರಾಟ ಮಾಡುತ್ತಿದ್ದರು. ಇದೀಗ ಪೊಲೀಸ್ ಭಾಗ್ಯ ಹಾಗೂ ಪ್ರವೀಣ್ ಅನ್ನ ಬಂಧಿಸಿ ಅವರು ಮಾರಿದ ಅಂಗಡಿಗಳಿಂದ 44.38 ಲಕ್ಷ ಮೌಲ್ಯದ ಸ್ವತ್ತನ್ನ ವಶಪಡಿಸಿಕೊಂಡಿದ್ದು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ಅಂತ ಹೇಳಿ. ಸುಮಾರು 42 ವರ್ಷ ಇವನು ಹಿಂದೆ ವಡ್ನಾಳ್ ರಾಜಣ್ಣ ಬಡಾವಣೆ ಚನ್ನಗಿರಿ ಟೌನಲ್ಲೇ ವಾಸ ಮಾಡ್ತಾ ಇದ್ದ. ತದನಂತರ ಇವನು ಚಿಕ್ಕಮಂಗ್ಳೂರು ಸಮತಳ ಅಲ್ಲಿ ಮದುವೆ ಆದಮೇಲೆ ಅಲ್ಲಿಗೆ ಹೋಗಿರ್ತಾನೆ. ಬಟ್ ಎಗೈನ್ ಅವನು ಇವಾಗ ಹರಳನಹಳ್ಳಿಯಲ್ಲಿ ವಾಸ ಮಾಡ್ತಾ ಇರ್ತಾನೆ. ಸೊ ನಮಗೆ ಇವನನ್ನ ಅರೆಸ್ಟ್ ಮಾಡಿದಾದ್ಮೇಲೆ ಗೊತ್ತಾಗ್ತದೆ ಇವನ ಮೇಲೆ ಇದುವರೆಗೂ 38 ಸ್ವತ್ತು ಕಳವು ಅಂದರೆ ಮನೆಯನ್ನು ಹೊಡೆದು ಕಳ್ತನ ಮಾಡಿರುವಂತಹ ಪ್ರಕರಣಗಳು ದಾಖಲಾಗಿದೆ. ಲಾಸ್ಟ್ ಇವನು 2021ಕ್ಕೆ ಅರೆಸ್ಟ್ ಆಗಿದ್ದಾನೆ. ಸೊ ಇವನು 2021 ಅವಾಗಿಂದ ತಲೆಮರೆಸ್ಕೊಂಡಿದ್ದ. ಸೊ ಇವಾಗ ನಮ್ಮಲ್ಲೂ ಕೂಡ ಕೆಲವು ಪ್ರಕರಣಗಳು ದಾಖಲಾಗಿದ್ವು, HBT ಪ್ರಕರಣ. ಸೊ ಅದನ್ನು ತನಿಖೆ ಮಾಡಬೇಕಾದ್ರೆ ನಮಗೆ ಗೊತ್ತಾಗ್ತದೆ ಇವನು ಕೂಡ ಇನ್ವಾಲ್ವ್ ಇದ್ದಾನೆ ಅಂತ. ಸೊ ನಾವು ಈ ದಿವಸ ಇವನನ್ನು ವಿಚಾರಣೆ ಮಾಡಲಾಗಿ ಈಗ ಅರೆಸ್ಟ್ ಮಾಡಿದಾಗ 13 ಪ್ರಕರಣಗಳಲ್ಲಿ ನಾವು ಒಟ್ಟು ಇವನು 880 ಗ್ರಾಮಷ್ಟು ಗೋಲ್ಡನ್ನು ಇದು ಮಾಡಿದ್ದಾನೆ. ಪ್ರೆಸೆಂಟ್ಲಿ ನಾವು ಆಲ್ರೆಡಿ 684 ಗ್ರಾಮ್ ಅಂದರೆ ಸುಮಾರು 46 ಲಕ್ಷ ವ್ಯಾಲ್ಯೂ ಇರುವಷ್ಟದನ್ನ ನಮ್ಮ ಟೀಮ್ ಅವರು ಈಗಾಗಲೇ ವಶಪಡಿಸ್ಕೊಂಡಿದ್ದಾರೆ. ಒಟ್ಟಿನಲ್ಲಿ ಚನ್ನಗಿರಿ ಪೊಲೀಸರು ಅಂತರ್ಜಿಲ್ಲಾ ಕಳ್ಳನನ್ನ ಬಂಧಿಸುವ ಮೂಲಕ 44.38 ಲಕ್ಷ ರೂಪಾಯಿ ಮೌಲ್ಯದ ಸ್ವತ್ತನ್ನ ವಶಪಡಿಸಿಕೊಂಡಿದ್ದು ಪೊಲೀಸರ ಈ ಕಾರ್ಯಕ್ಕೆ ಎಸ್ಪಿ ಉಮಾ ಪ್ರಶಾಂತ್ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಅಣ್ಣೇಶ್, ಒನ್ ಕನ್ನಡ ನ್ಯೂಸ್, ದಾವಣಗೆರೆ.